ಧ್ಯಾನದ ಆಸನದಲ್ಲಿ ಕುಳಿತುಕೊಳ್ಳಿ. ಕೈಯನ್ನು ಚಿನ್ಮುದ್ರಾ ಅಥವಾ ಧ್ಯಾನ ಮುದ್ರದಲ್ಲಿಡಿ. ಕಣ್ಣನ್ನು ನಿಧಾನವಾಗಿ ಮುಚ್ಚಿ ತಲೆ, ಕುತ್ತಿಗೆ ಮತ್ತು ಬೆನ್ನನ್ನು ನೇರವಾಗಿ ಇಟ್ಟುಕೊಳ್ಳಿ. ನಿಮ್ಮ ಗಮನವನ್ನು ನಿಮ್ಮ ದೇಹದ ಮೇಲಿಡಿ. ದೇಹವನ್ನು ಆರಾಮವಾಗಿ ಇಟ್ಟುಕೊಳ್ಳಿ. ಈಗ ನಿಧಾನವಾಗಿ ನಿಮ್ಮ ಗಮನವನ್ನು ಉಸಿರಾಟದ ಕಡೆಗೆ ತನ್ನಿ. ನೈಸರ್ಗಿಕವಾದ ಉಸಿರಾಟವನ್ನು ಸ್ವಲ್ಪ ಹೊತ್ತು ಗಮನಿಸಿ. ಈಗ ನಿಮ್ಮ ಗಮನವನ್ನು ನಿಮ್ಮ ಮನಸ್ಸಿನತ್ತ ತನ್ನಿ. ಸಹಜವಾಗಿ ಬರುತ್ತಿರುವ ಆಲೋಚನೆಯನ್ನು ಸ್ವಲ್ಪ ಹೊತ್ತು ಗಮನಿಸಿ. ಆಲೋಚನೆಯನ್ನು ಪೂರ್ತಿಯಾಗುವ ಮೊದಲೇ ಅದನ್ನು ಮತ್ತೆ ಮುಂದೆ ತೆಗೆದು ಹಾಕಿ ತಲೆಯಿಂದ. ಆಮೇಲೆ ಮುಂದಿನ ಆಲೋಚನೆಗೆ ಹೋಗಿ. ಈಗ ಸಹಜವಾಗಿ ಬರುತ್ತಿರುವ ಆಲೋಚನೆಯನ್ನು ಸ್ವಲ್ಪ ಹೊತ್ತು ನಿಲ್ಲಿಸಿ ನಿಮಗೆ ಬೇಕಾಗಿರುವ ಆಲೋಚನೆಯನ್ನು ತರಲು ಪ್ರಯತ್ನಿಸಿ. ನೈಸರ್ಗಿಕವಾಗಿ ಬರುವ ಆಲೋಚನೆಯನ್ನು ತ್ಯಜಿಸಿ ನಿಮ್ಮ ಗಮನವನ್ನು ನಿಮಗೆ ಬೇಕಾಗಿರುವ ಆಲೋಚನೆಯ ಕಡೆ ತನ್ನಿ. ಆ ಆಲೋಚನೆಯನ್ನು ಸರಿಯಾಗಿ ನೋಡಿ ಮತ್ತೆ ಮುಂದುವರಿಸಿ. ಈಗ ಬರುತ್ತಿರುವ ಎಲ್ಲ ಆಲೋಚನೆಯನ್ನು ನಿಲ್ಲಿಸಿ ನಿಮ್ಮ ಗಮನವನ್ನು ಭ್ರೂಮಧ್ಯದತ್ತ ತನ್ನಿ. ಅಲ್ಲಿ ಉರಿಯುತ್ತಿರುವ ಜ್ಯೋತಿಯನ್ನು ಗಮನಿಸಿ. ಅದರ ಮೇಲೆ ಗಮನವನ್ನು ಇಡುತ್ತಾ 3 ಸಲ ಓಂ ಚಾಂಟಿಂಗ್ ಮಾಡೋಣ. ಆಮೇಲೆ ಶಾಂತಿ ಮಂತ್ರ ಹೇಳೋಣ. ದೀರ್ಘವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಮತ್ತೊಮ್ಮೆ ಇನ್ನೊಂದು ಸಲ ಈಗ ಶಾಂತಿ ಮಂತ್ರ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಮಂತ್ರದ ಅಲೆಯಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ. ಮುಂದಿನ ಅಭ್ಯಾಸ ಪೂರ್ಣ ತಿತಲಿ ಆಸನ. ಮಂಡಿಯನ್ನು ಮಡಚಿ ಎರಡೂ ಪಾದವನ್ನು ಜೋಡಿಸಿ ಕೈಯಿಂದ ಪಾದದ ತುದಿಯನ್ನು ಹಿಡಿದುಕೊಳ್ಳಿ. ಮಂಡಿಯನ್ನು ಮೇಲೆ ಮತ್ತು ಕೆಳಗೆ ಪಾತ್ರಗೀತೆಯಂತೆ ಫ್ಲ್ಯಾಪ್ ಮಾಡಿ, ಡೈನಮಿಕ್ ಆಗಿ ಮಾಡಿ, ಜೋರಾಗಿ ಮಾಡಿ. ಬೆನ್ನನ್ನು ನೇರವಾಗಿ ಇಟ್ಟುಕೊಳ್ಳಿ. 1 ರಿಂದ 30 ತನಕ ನಿಮ್ಮ ಮನಸ್ಸಿನಲ್ಲೇ ಎಣಿಸಿಕೊಳ್ಳಿ. ಈಗ ಮುಂದಿನ ಅಭ್ಯಾಸ ಶಶಾಂಕಾಸನ. ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಶ್ವಾಸವನ್ನು ಒಳಗೆ ತೆಗೆದುಕೊಳ್ತಾ ಬಲ ಕೈಯನ್ನು ಎಡ ಕೈಯಿಂದ ಹಿಡ್ಕೊಳ್ಳಿ. ಕುತ್ತಿಗೆಯನ್ನು ಸ್ವಲ್ಪ ಮೇಲೆ ಮಾಡಿ, ಆಮೇಲೆ ಶ್ವಾಸವನ್ನು ಹೊರಗೆ ಬಿಡ್ತಾ ನಿಧಾನವಾಗಿ ಮುಂದೆ ಬಗ್ಗಿ ಆದಷ್ಟು ಮಾಡಿ ಹಣೆಯನ್ನು ನೆಲಕ್ಕೆ ಮುಟ್ಟಿಸಲು ಪ್ರಯತ್ನಿಸಿ. ವರ್ಟಿಗೋ, ಹೈ BP ಮತ್ತು ಸ್ಲಿಪ್ ಡಿಸ್ಕ್ ಇದ್ದವರು ಈ ಅಭ್ಯಾಸವನ್ನು ಮಾಡಬಾರದು. 3 ರಿಂದ 5 ಬಾರಿ ಅಭ್ಯಾಸ ಮಾಡಿ. ಈಗ ಮುಂದಿನ ಅಭ್ಯಾಸಕ್ಕೆ ತಯಾರಾಗಿರಿ. ಗೋಮುಖಾಸನ. ಬಲಕಾಲನ್ನು ಮಡಚಿ ಬಲಮಂಡಿ ಎಡಮಂಡಿಯ ಮೇಲೆ ಇರುವಂತೆ ತನ್ನಿ. ಆಮೇಲೆ ಎಡಕೈಯನ್ನು ಮಡಚಿ ಬೆನ್ನಿನ ಹಿಂದೆ ತಗೊಂಡು ಹೋಗಿ. ಬಲಕೈಯನ್ನು ಮಡಚಿ ಮೇಲೆ ಎತ್ತಿ ಮಡಚಿ ಕುತ್ತಿಗೆ ಹತ್ತಿರ ತನ್ನಿ. ಆದಷ್ಟು ಮಾಡಿ ಎರಡೂ ಕೈಬೆರಳನ್ನು ಮುಟ್ಟಲು ಪ್ರಯತ್ನಿಸಿ. ಕುತ್ತಿಗೆಯನ್ನು ನೇರವಾಗಿ ಇಟ್ಕೊಳ್ಳಿ. ಈಗ ಇದೇ ಅಭ್ಯಾಸವನ್ನು ಎಡಗಾಲಿನಿಂದ ಮಾಡಿ. ಎಡಗಾಲನ್ನು ಮಡಚಿ ಎಡಮಂಡಿ ಬಲಮಂಡಿಯ ಮೇಲಕ್ಕೆ ಬರಲಿ. ಆಮೇಲೆ ಎಡಕೈ ಮೇಲೆ
ಬಲಕೈ ಕೆಳಗೆ ಇರಲಿ. ಫೈನಲ್ ಪೊಸಿಷನ್ನಲ್ಲಿ ಸ್ವಲ್ಪ ಹೊತ್ತು ಇರಿ. ಆದಷ್ಟು ಮಾಡಿ ಬೆನ್ನನ್ನು ನೇರವಾಗಿಡಲು ಪ್ರಯತ್ನಿಸಿ. ಸಹಜವಾದ ಉಸಿರಾಟವನ್ನು ಮಾಡಿ. ಈಗ ಮುಂದಿನ ಅಭ್ಯಾಸ ತ್ರಿಕೋನಾಸನ. ತ್ರಿಕೋನಾಸನದ 2ನೆಯ ವಿಭಾಗ. ಕಾಲನ್ನು ಅಗಲವಾಗಿ ಇಟ್ಕೊಳ್ಳಿ. ಕೈಯನ್ನು ಭುಜದ ನೇರಕ್ಕೆ ತನ್ನಿ. ಬಲಪಾದವನ್ನು ಬಲಭಾಗಕ್ಕೆ ತಿರುಗಿಸಿ. ನಿಧಾನವಾಗಿ ಮಂಡಿಯನ್ನು ಬಲಭಾಗಕ್ಕೆ ಬಗ್ಗಿಸಿ. ಬಲ ಕೈಯನ್ನು ಬಲ ಪಾದದ ಪಕ್ಕದಲ್ಲಿಡಿ. ಎಡಕೈಯನ್ನು ಮೇಲಕ್ಕೆ ತಗೊಂಡು ಹೋಗಿ ಆಮೇಲೆ ನಿಧಾನವಾಗಿ ಕಿವಿ ಹತ್ತಿರ ನೆಲಕ್ಕೆ ಸಮಾನಾಂತರವಾಗಿ ತನ್ನಿ. ಪುನಃ ಪ್ರಾರಂಭಿಕ ಸ್ಥಿತಿಗೆ ಬನ್ನಿ. ಈಗ ಇದೇ ಆಸನವನ್ನು ಎಡಭಾಗದಿಂದ ಅಭ್ಯಾಸ ಮಾಡಿ. 3 ರಿಂದ 5 ಬಾರಿ ಅಭ್ಯಾಸ ಮಾಡಿ. ಮುಂದಿನ ಅಭ್ಯಾಸ ತ್ರಿಕೋಣಾಸನದ 4ನೆಯ ವಿಭಾಗ. ಕೈಯನ್ನು ಭುಜದ ನೇರಕ್ಕೆ ತನ್ನಿ. ಸೊಂಟದಿಂದ ಬಗ್ಗಿ ಬಲ ಕೈಯಿಂದ ಎಡ ಕಾಲ್ಬೆರಳನ್ನು ಮುಟ್ಟಲು ಪ್ರಯತ್ನಿಸಿ. ಎಡಕೈಯಿಂದ ಬಲ ಕಾಲ್ಬೆರಳನ್ನು ಮುಟ್ಟಲು ಪ್ರಯತ್ನಿಸಿ. ಇದನ್ನು ಜೋರಾಗಿಯೂ ಮಾಡಬಹುದು. 5 ರಿಂದ 10 ಬಾರಿ ಅಭ್ಯಾಸ ಮಾಡಿ. ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ. ಈಗ ಮುಂದಿನ ಅಭ್ಯಾಸ ಸೂರ್ಯ ನಮಸ್ಕಾರ, ಸೂರ್ಯ ಮಂತ್ರ. ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿಹಿತಂ ಮುಖಂ ತತ್ವಂ ಪೂಷನ್ನ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಪ್ರಣವಾಸನ, ಉತ್ಥಾನಾಸನ, ಪಾದಹಸ್ತಾಸನ, ಅಶ್ವಸಂಚಲನಾಸನ, ಪರ್ವತಾಸನ, ಅಷ್ಟಾಂಗ ನಮಸ್ಕಾರ, ಭುಜಂಗಾಸನ, ಪರ್ವತಾಸನ, ಅಶ್ವಸಂಚಲನಾಸನ, ಪಾದಹಸ್ತಾಸನ, ಹಸ್ತ ಉತ್ಥಾನಾಸನ, ಪ್ರಣವಾಸನ. ನಿಮ್ಮಷ್ಟಕ್ಕೆ ನೀವೇ ಸೂರ್ಯಮಂತ್ರದ ಜೊತೆಗೆ ಅಭ್ಯಾಸ ಮಾಡಿ. ಓಂ ಹ್ರಾಂ ಮಿತ್ರಾಯ ನಮಃ. ಓಂ ಹ್ರೀಂ ರವಯೇ ನಮಃ. ಓಂ ಭ್ರೂಂ ಸೂರ್ಯಾಯ ನಮಃ. ಓಂ ಭ್ರೈಂ ಭಾನವೇ ನಮಃ. ಓಂ ಭ್ರೌಂ ಖಗಾಯ ನಮಃ. ಓಂ ರಃ ಪೂಷ್ಣೇ ನಮಃ. ಓಂ ಭ್ರಾಂ ಹಿರಣ್ಯಗರ್ಭಾಯ ನಮಃ. ಓಂ ಹ್ರೀಂ ಮರೀಚಯೇ ನಮಃ. ಓಂ ಭ್ರೂಂ ಆದಿತ್ಯಾಯ ನಮಃ. ಓಂ ಹ್ರೈಂ ಸವಿತ್ರೇ ನಮಃ. ಓಂ ಹ್ರೌಂ ಅರ್ಕಾಯ ನಮಃ. ಓಂ ರಃ ಭಾಸ್ಕರಾಯ ನಮಃ. ಓಂ ಮಿತ್ರಾಯ ನಮಃ. ಓಂ ರವಯೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾನವೇ ನಮಃ. ಓಂ ಖಗಾಯ ನಮಃ. ಓಂ ಪೂಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಮರೀಚಯೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಮುಂದಿನ ಅಭ್ಯಾಸ ನಾಡಿ ಶೋಧನ್ ಪ್ರಾಣಾಯಾಮ್. ಧ್ಯಾನದ ಆಸನದಲ್ಲಿ ಕುಳಿತುಕೊಳ್ಳಿ. ಬಲಗೈಯನ್ನು ನಾಸಾಗ್ರ ಮುದ್ರದಲ್ಲಿಡಿ. ಎಡಗೈಯನ್ನು ಚಿನ್ಮುದ್ರದಲ್ಲಿಡಿ. ಕಣ್ಣನ್ನು ನಿಧಾನವಾಗಿ ಮುಚ್ಚಿ
5 ಬಾರಿ ನಾಡಿ ಶೋಧನ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ. ಈಗ ಮುಂದಿನ ಅಭ್ಯಾಸ ಭ್ರಾಮರಿ ಪ್ರಾಣಾಯಾಮ. ನಿಧಾನವಾಗಿ ಕೈಯನ್ನು ಮಡಚಿ ತೋರ್ಬೆರಳು ಅಥವಾ ಮಧ್ಯದ ಬೆರಳನ್ನು ಕಿವಿಯೊಳಗೆ ಇಟ್ಕೊಳ್ಳಿ. ನಿಧಾನವಾಗಿ ಕಣ್ಣನ್ನು ಮುಚ್ಚಿ ನಿಮ್ಮ ಗಮನವನ್ನು ತಲೆಯತ್ತ ತನ್ನಿ. ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಂಡು ಉಸಿರನ್ನು ಹೊರಗೆ ಬಿಡಬೇಕಾದ್ರೆ ದೀರ್ಘವಾಗಿ ಒಂದೇ ಅಳತೆಯಲ್ಲಿ ಹನಿ ಬೀ ಸೌಂಡ್ ಮಾಡ್ತಾ ಬಿಡಿ ಅಂತ. 3 ರಿಂದ 5 ಬಾರಿ ಅಭ್ಯಾಸ ಮಾಡಿ. ಈಗ ನಿಧಾನವಾಗಿ ಪ್ರಾಣಾಯಾಮ ಅಭ್ಯಾಸವನ್ನು ನಿಲ್ಲಿಸಿ ಶವಾಸನದಲ್ಲಿ ವಿಶ್ರಾಂತಿಗಾಗಿ ಮಲಗಿಕೊಳ್ಳಿ. ನಿಮ್ಮ ಅಂಗಾಂಗಗಳನ್ನು ಸರಿಪಡಿಸಿಕೊಂಡು ಆದಷ್ಟು ವಿಶ್ರಮಿಸಲು ಪ್ರಯತ್ನಿಸಿ. ನೀವು ನಿಮ್ಮ ದೇಹದಿಂದ ಹೊರಗೆ ಬಂದು ನಿಮ್ಮ ದೇಹವನ್ನು ನೆಲದ ಮೇಲೆ ಮಲಗುತ್ತಿರುವುದನ್ನು ನೋಡುತ್ತಿರುವಿರಾ ಅಂತ ಅಂದ್ಕೊಳ್ಳಿ. ನಿಮ್ಮ ದೇಹವು ನೆಲವನ್ನು ಮುಟ್ಟುತ್ತಿರುವುದನ್ನು ಗಮನಿಸಿ. ನಿಮ್ಮ ದೇಹವು ನೆಲದಿಂದ ಶಕ್ತಿಯನ್ನು ಪಡೆಯುತ್ತಿರುವುದನ್ನು ಗಮನಿಸಿ. ಈ ಪ್ರಾಣವು ನಿಮ್ಮ ದೇಹದಲ್ಲಿ ಸಂಚರಿಸುತ್ತಿರುವುದನ್ನು ಗಮನಿಸಿ. ದೇಹದ ಮುಂಭಾಗವನ್ನು ಗಮನಿಸಿ. ದೇಹದ ಹಿಂಭಾಗವನ್ನು ಗಮನಿಸಿ. ನಿಮ್ಮ ದೇಹವು ಶಾಂತವಾಗಿರುವುದನ್ನು ಗಮನಿಸಿ. ಈ ನೈಸರ್ಗಿಕವಾದ ಆನಂದವನ್ನು ಸ್ವಲ್ಪ ಹೊತ್ತು ಅನುಭವಿಸಿ. ಈ ಆನಂದದ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ನಿದ್ದೆಯನ್ನು ಮಾಡಬೇಡಿ. ಇದು ಯೋಗ ನಿದ್ರದ ಅಭ್ಯಾಸ. ನೀವು ಮಲಗಿಯೂ ಇಲ್ಲ ಮತ್ತು ಎಚ್ಚರವಾಗಿಯೂ ಇಲ್ಲ. ಈ ಎರಡರ ಮಧ್ಯದಲ್ಲಿ ಇದ್ದೀರಿ. ಈಗ ನಿಧಾನವಾಗಿ ಶವಾಸನದಿಂದ ಹೊರಗೆ ಬನ್ನಿ. ನಿಮ್ಮ ಕಾಲುಗಳನ್ನು ಅಲುಗಿಸಿ, ಕೈಬೆರಳನ್ನು ಅಲುಗಿಸಿ, ಸ್ಟ್ರೆಚ್ ಮಾಡಿ ನಿಧಾನವಾಗಿ ಬಲಭಾಗಕ್ಕೆ ತಿರುಗಿ ಎದ್ದು ಕುಳಿತುಕೊಳ್ಳಿ. ಕೈಯನ್ನು ಉಜ್ಜಿ ಉಷ್ಣತೆಯನ್ನು ಕಣ್ಣಿನ ಸುತ್ತಲೂ ಇಟ್ಟುಕೊಳ್ಳಿ. ಓಂ ಶಾಂತಿ ಶಾಂತಿ ಶಾಂತಿ. ಇವತ್ತಿನ ಅಭ್ಯಾಸ ಇಲ್ಲಿಗೆ ಮುಗಿಯಿತು. ನನ್ನ ಜೊತೆ ಕೂಡಿ ಯೋಗಾಭ್ಯಾಸ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರಗಳು.